ಗೈಸ್, ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರಿ UGC ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ. ಮೊದಲಿಗೆ UGC ಅಂತ ಅಂದ್ರೆ ಯೂಸರ್ ಜನರೇಟೆಡ್ ಕಂಟೆಂಟ್ ಅಂತ ಹೇಳಿ, ಓಕೆನಾ. ಸೊ UGC ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಅರ್ನ್ ಮಾಡೋದು ಏನು ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. ಸೊ ನಿಮ್ಗೆ ಬ್ರ್ಯಾಂಡ್ಗಳೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಅಲ್ಲಿ ನಿಮ್ಗೆ ಫ್ರೀ ಪ್ರಾಡಕ್ಟ್ ಅನ್ನ ಕಳಿಸ್ತಾರೆ. ನೀವೇನ್ ಮಾಡ್ಬೇಕು, ಡೆಮೋ ಕೊಡಬೇಕು, ಇಲ್ಲ ರಿವ್ಯೂಸ್ ವಿಡಿಯೋಸ್ ನ ಮಾಡಬೇಕು. ಸೊ ಫೇಸ್ ಆದ್ರೂ ತೋರಿಸಬಹುದು, ವಿತೌಟ್ ಫೇಸ್ ಆದ್ರೂ ತೋರಿಸ್ಕೊಂಡು ನೀವು ವಿಡಿಯೋನ ಮಾಡಬಹುದು. ಅಂಡ್ ನಿಮ್ಗೆ ನಿಮ್ಮ ವಿಡಿಯೋ ಜೊತೆಗೆ ಫ್ರೀ ಪ್ರಾಡಕ್ಟ್ ಜೊತೆಗೆ ನಿಮ್ಗೆ ಇನ್ಕಮ್ ಅನ್ನೋದು ಕೂಡ ಸಿಗ್ತಾ ಹೋಗುತ್ತೆ, ಓಕೆನಾ. ಸೊ ಅದ್ರ ಜೊತೆಗೆ ಫಾಲೋವರ್ಸ್ ಬೇಕಾ ಅಂತ ಕೇಳೋದಾದ್ರೆ, ಫಾಲೋವರ್ಸ್ ಕಡಿಮೆ ಇದ್ದವರು ಮಾಡ್ಬೋದು, ಜಾಸ್ತಿ ಇದ್ದವರು ಕೂಡ ಮಾಡ್ಬೋದು, ಓಕೆನಾ. ಸೊ ಕಡಿಮೆ 200 ಫಾಲೋವರ್ಸ್ ಈ ತರ ಇರೋರು ಕೂಡ ಮಾಡ್ಬೋದು. ಫಾಲೋವರ್ಸ್ ಏನು UGC ಅಲ್ಲಿ ಬೇಕಾಗೋದಿಲ್ಲ, ಮ್ಯಾಟ್ರ್ ಆಗೋದೇ ಇಲ್ಲ, ಓಕೆನಾ. ಸೊ ಹಾಗಿದ್ರೆ UGC ಅಲ್ಲಿ ನಾವು ಹೇಗೆ ಸ್ಟಾರ್ಟ್ ಮಾಡೋದು, ಬ್ರ್ಯಾಂಡ್ಗಳನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು, ನಮ್ಮನ್ನ ಬ್ರ್ಯಾಂಡ್ಗಳೇ ಹುಡ್ಕೊಂಡ್ ಬರುತ್ತಾ ಅಥವಾ ನಾವೇ ಹುಡ್ಕೊಂಡು ಹೋಗ್ಬೇಕಾ, ದುಡ್ಡು ಹೆಂಗೆ ಬರುತ್ತೆ, ಏನು ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನಲ್ ಆರ್ ಕನ್ನಡತಿ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ನ ಮಿಸ್ ಮಾಡ್ದಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ದು ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಓಕೆನಾ. ಸೊ ಗೈಸ್, UGC ಅಂತ ಅಂದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಕೊಲಾಬ್ರೇಷನ್ಸ್ ಪ್ರಮೋಷನ್ಸ್ ಗಳನ್ನ ಮಾಡ್ತಾ ಇದ್ರು ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಸ್, ಅಂದ್ರೆ ಜಾಸ್ತಿ ಫಾಲೋವರ್ಸ್ ಇರೋರಿಗೆ ಬ್ರ್ಯಾಂಡ್ಗಳೇ ಕಾಂಟ್ಯಾಕ್ಟ್ ಮಾಡ್ತಿದ್ರು, ನಮಗೆ ಈ ರೀತಿ ಪ್ರಾಡಕ್ಟ್ ನ ಕಳಿಸ್ತೀವಿ, ಕೊಲಾಬ್ರೇಷನ್ ಮಾಡ್ಕೊಡಿ ಅಂತ ಹೇಳಿ. ಬಟ್ UGC ಅಲ್ಲಿ ನೀವು ಜಸ್ಟ್ ಒಂದ್ಸಲ ಬ್ರ್ಯಾಂಡ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಿಮ್ಗೂ ಕೂಡ ಬ್ರ್ಯಾಂಡ್ಗಳೇ ಫ್ರೀಯಾಗಿ ಪ್ರಾಡಕ್ಟ್ ಗಳನ್ನ ಕಳಿಸ್ಕೊಡ್ತಾರೆ, ಓಕೆನಾ. ಸೊ ಆ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ವಿಡಿಯೋನ ಮಾಡ್ಬೋದು. ಸೊ ಇಲ್ಲಿ 2 ತರ ಬ್ರ್ಯಾಂಡ್ ಇರುತ್ತೆ. ಯಾವ ತರ ಅಂತಂದ್ರೆ, ಈಗ ಪ್ರಾಡಕ್ಟ್ ನ ಕಳಿಸ್ಬಿಟ್ಟು ವಿಡಿಯೋಸ್ ನ ಮಾಡ್ಕೊಂಡು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿ ಅಂತಾನು ಹೇಳ್ತಾರೆ. ಇನ್ ಕೆಲವೊಂದು ಬ್ರ್ಯಾಂಡ್ಗಳು ಜಸ್ಟ್ ವಿಡಿಯೋಸ್ ನ ಮಾಡ್ಬಿಟ್ಟು ನಮ್ಗೆ ಸೆಂಡ್ ಮಾಡಿ ನಮ್ಮ ಅಕೌಂಟ್ ಅಲ್ಲಿ ನಾವೇ ಹಾಕೊಳ್ತೀವಿ ಅನ್ನೋರು ಇದ್ದಾರೆ, ಓಕೆನಾ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಫ್ರೀ ಪ್ರಾಡಕ್ಟ್ ಮಾತ್ರ ಸಿಗುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಮ ವಿಡಿಯೋಗೆ, ನಿಮ್ಮ ಕಂಟೆಂಟ್ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ಮೇಲೆ ನಿಮ್ಗೆ ಇನ್ಕಮ್ ಅನ್ನೋದು ಕೂಡ ಸಿಗುತ್ತೆ. ಫ್ರೀ ಪ್ರಾಡಕ್ಟ್ ಪ್ಲಸ್ ಇನ್ಕಮ್ ಅನ್ನೋದು ಸಿಗ್ತಾ ಹೋಗುತ್ತೆ, ಓಕೆನಾ. ಹಾಗಿದ್ರೆ ಬ್ರ್ಯಾಂಡ್ಗಳನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು, ಸೊ ಹೇಗೆ ನಾವು ಫ್ರೀ ಪ್ರಾಡಕ್ಟ್ ಅನ್ನ ತರಿಸ್ಕೊಳ್ಳೋದು, ಹೆಂಗೆ ಈ ಒಂದು UGC ಅನ್ನ ಸ್ಟಾರ್ಟ್ ಮಾಡಿ ಅರ್ನ್ ಮಾಡೋದು, ಪ್ರತಿಯೊಂದನ್ನು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಸ್ಪೆಷಲಿ ಈ ಒಂದು ವರ್ಕ್ ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರೋರು, ಓಕೆನಾ. ಯಾಕಂತಂದ್ರೆ ಸಾಕಷ್ಟು ಜನ ಇನ್ಕಮ್ ಅಂದ್ರೆ ದುಡ್ಡನ್ನ ಕೊಡಿ, ನಾನು ನಿಮ್ಗೆ UGC ಬಗ್ಗೆ ಹೇಳ್ಕೊಡ್ತೀನಿ ಅನ್ನೋರು ತುಂಬಾ ಜನ ಇದ್ದಾರೆ. ಬ್ರ್ಯಾಂಡ್ಗಳು ಎಲ್ಲಿ ಸಿಗ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ದುಡ್ಡು ಕೊಡಿ ಅಂತ ಕೇಳೋರು ಇದ್ದಾರೆ. ಬಟ್ ಈ ವಿಡಿಯೋದಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ, ಎಲ್ಲೂ ಸ್ಕಿಪ್ ಮಾಡ್ದಲೆ ಎಂಡ್ ತನಕ ನೋಡ್ಕೊಳ್ಳಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ಪ್ರಿಂಟ್ ಟು ಪ್ರಿಂಟ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬಯೋದಲ್ಲಿ ನೀವು ಇಂಪಾರ್ಟೆಂಟ್ ಮೆಸೇಜ್ ಅನ್ನ ಹಾಕೋಬೇಕಾಗುತ್ತೆ, ಓಕೆನಾ. ಸೊ ಒಂದು ಟೆಕ್ಸ್ಟ್ ಅನ್ನ ಹಾಕೋಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ, UGC ಕ್ರಿಯೇಟರ್ ಪ್ರಾಡಕ್ಟ್ ರಿವ್ಯೂಸ್, ಲೈಫ್ ಸ್ಟೈಲ್, ಸ್ಯಾರಿ, ಬ್ಯೂಟಿ, ಕೊಲಾಬ್ DM ಅಂತ ಹೇಳಿ ಹಾಕಿ. ಈ ರೀತಿ ಹಾಕಿದಾಗ ಏನಾಗುತ್ತೆ, ಬ್ರ್ಯಾಂಡ್ಗೆ ಗೊತ್ತಾಗುತ್ತೆ ನೀವು UGC ಕ್ರಿಯೇಟರ್ ಅಂತ ಹೇಳಿ. ಆವಾಗ ಬ್ರ್ಯಾಂಡ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ, ಓಕೆನಾ. ಬಯೋದಲ್ಲಿ ಇದನ್ನ ಹಾಕೋದನ್ನ ಮರಿಬೇಡಿ. ಗೈಸ್, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಅದೇ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ಕೊಂಡು ಸರ್ಚ್ ಬಾರ್ ಅಲ್ಲಿ ನೋಡಿ ನೀವು ಇದನ್ನ ಸರ್ಚ್ ಮಾಡ್ಬೇಕು, ಓಕೆನಾ. ಇದನ್ನ ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ ಮೊದಲು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು UGC ಕ್ರಿಯೇಟರ್ ಇಂಡಿಯಾ, ಬ್ರ್ಯಾಂಡ್ ಕೊಲಾಬೋ, PR ಪ್ಯಾಕೇಜು, UGC ಕ್ರಿಯೇಟರ್, ಈ ರೀತಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದಾಗ ಏನ್ UGC ಕ್ರಿಯೇಟರ್ಸ್ ಇರ್ತಾರಲ್ವಾ, ಅವ್ರದ್ದು ವಿಡಿಯೋಸ್ ಎಲ್ಲ ಓಪನ್ ಆಗುತ್ತೆ. ಅಲ್ಲಿ ವಿಡಿಯೋಸ್ ಅಲ್ಲಿ ಅವರು ಬ್ರ್ಯಾಂಡ್ ಅನ್ನ ಟ್ಯಾಗ್ ಮಾಡಿರ್ತಾರೆ. ಇದರಿಂದ ನೀವು ಈಸಿಯಾಗಿ ಬ್ರ್ಯಾಂಡ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಓಕೆನಾ. ಸೊ ಇವಾಗ ಸರ್ಚ್ ಬಾರ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಮೊದಲನೇ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು UGC ಕ್ರಿಯೇಟರ್ ಇಂಡಿಯಾ ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದೀನಿ. ಸೊ UGC ಕ್ರಿಯೇಟರ್ ಯಾರ್ಯಾರು ಇದ್ದಾರೆ ಅವ್ರದ್ದೆಲ್ಲ ಲಿಸ್ಟ್ ಬರುತ್ತೆ, ಓಕೆನಾ. ಸೊ ನೀವು ಒಬ್ರೊಬ್ರದ್ದೇ ಓಪನ್ ಮಾಡಿ ನೋಡ್ಬೋದು. ಈಗ ನಾವು ಇಲ್ಲಿ ಫಸ್ಟ್ನೇದಿದೆಯಲ್ಲ, ಇದನ್ನ ಓಪನ್ ಮಾಡ್ತೀನಿ. ಸೊ ಇಲ್ಲಿ ಪ್ರಾಡಕ್ಟ್ ರಿವ್ಯೂಸ್ ಹಾಕೊಂಡಿದಾರಲ್ವಾ, ಸೊ ಈ ಪ್ರಾಡಕ್ಟ್ ಅನ್ನ ಓಪನ್ ಮಾಡಿದ್ರೆ ಅಲ್ಲಿ ಅವರು ಆ ಒಂದು ಬ್ರ್ಯಾಂಡ್ ಅನ್ನ ಟ್ಯಾಗ್ ಮಾಡಿರ್ತಾರೆ, ಓಕೆನಾ. ಸೊ ಇಲ್ಲಿ ನೋಡಿ ಕೆಳಗಡೆ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಮಾಡಿದಾರಲ್ವಾ. ಸೊ ಆಮೇಲೆ ಇದರಲ್ಲಿ ಫಾಲೋವರ್ಸ್ ಇಲ್ಲ, ಸೊ ಇದು ಬೇಡ. ಫಾಲೋವರ್ಸ್ ಜಾಸ್ತಿ, ಒಂದು 50,000 ಮೇಲೆ 1,00,000 ಈ ಥರ ಫಾಲೋವರ್ಸ್ ಇರ್ತಾರಲ್ಲ, ಆ ಬ್ರ್ಯಾಂಡ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಿಗುತ್ತೆ. ಇಲ್ಲ ಅಂತಂದರೆ ಈ ಕಡಿಮೆ ಫಾಲೋವರ್ಸ್ ಇರೋರು ಕೊಡಲ್ಲ, ಓಕೆನಾ. ಸೊ ನೋಡಿ ಇದರಲ್ಲಿ 2,00,000 ಮೇಲಿದ್ದಾರೆ. ಸೊ ಇವಾಗ ನಾವೇನು ಮಾಡೋಣ, ಈ ಸಿಂಪ್ಲಿ ಇಲ್ಲಿ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇವ್ರಿಗೆ ಏನು ಮಾಡಬೇಕು, ಮೆಸೇಜ್ ಮಾಡಬೇಕು, ನಾನು UGC ಕ್ರಿಯೇಟರ್, ನನಗೆ ಇಂಟ್ರೆಸ್ಟ್ ಇದೆ ಬ್ರ್ಯಾಂಡ್ ಕೊಲಾಬ್ ಮಾಡೋದಕ್ಕೆ. ಸೊ ನೀವು ಬ್ರ್ಯಾಂಡನ್ನು ಕಳಿಸ್ಕೊಟ್ರೆ ನಾನು ಮಾಡ್ತೀನಿ ಅಂತ ಹೇಳಿ ಸಿಂಪ್ಲಿ ಒಂದು ಮೆಸೇಜ್ ನೋಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಾನಿವಾಗ ಈ ಮೆಸೇಜ್ ನೋಟನ್ನು ಇವರಿಗೆ ಸೆಂಡ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಇದರಲ್ಲಿ ನೀವು ಏನು ಮಾಡಬೇಕು, ಡೀಟೇಲ್ ಆಗಿ ಬರಿಬೇಕು,
ನಿಮ್ಮ ಐ ಡಿ ಲಿಂಕ್ ಇದ್ದರೂ ಹಾಕಿದ್ರೂ ಬೆಟರು, ಓಕೆನಾ. ಸೊ ನೋಡಿ, ರಿಪ್ಲೈ ಚೆಕ್ ಅಂತ ಬಂದಿದೆ. ಇವರು ಏನು ಮಾಡಿದ್ದಾರೆ, ನನಗೆ ಒಂದು ಏನು ಸಬ್ಮಿಷನ್ ಲೆಟರನ್ನು ಕಳಿಸಿದ್ದಾರೆ. ಅಂದರೆ ನಮ್ಮ ಡೀಟೇಲ್ಸ್ನ ಅವರಿಗೆ ಸಬ್ಮಿಟ್ ಮಾಡಬೇಕು. ಸೊ ನೋಡಿ, ಜಸ್ಟ್ ಈ ಲಿಂಕ್ ಇದೆ ಅಲ್ವಾ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಓಪನ್ ಆಗುತ್ತೆ. ನಮ್ಮ ಫುಲ್ ಡೀಟೇಲ್ಸ್ನ ನಾವಲ್ಲಿ ಆ್ಯಡ್ ಮಾಡಬೇಕು. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದೊಂದು ಸಲ ಓಪನ್ ಆಗಲ್ಲ. ಸೊ ನೋಡಿ, ಓಪನ್ ಆಗ್ತಾ ಇಲ್ಲ ಇದು. ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ಓಪನ್ ಕೊಟ್ಟರೆ ಓಪನ್ ಆಗ್ತಾ ಇಲ್ಲ. ಸೊ ಇಲ್ಲಿ ಮೇಲ್ಗಡೆ ಇದೆಲ್ಲ. ಈಗ ಜಸ್ಟ್ ಏನು ಮಾಡೋಣ, ಇದನ್ನು ಕಾಪಿ ಮಾಡ್ಕೊಳ್ಳೋಣ ಲಿಂಕನ್ನು. ಸೊ ಲಿಂಕ್ ಜೊತೆಗೆ ಅವ್ರು ಏನು ಟೆಕ್ಸ್ಟ್ ಬರೆದಿರ್ತಾರೆ ಅದೆಲ್ಲ ಕಾಪಿ ಆಗಿರುತ್ತೆ. ಸೊ ಮೇಲ್ಗಡೆದ್ದು ಓಪನ್ ಕೊಡ್ತಾ ಇದ್ದೀನಿ, ಅದು ಕೂಡ ಓಪನ್ ಆಗ್ತಿಲ್ಲ. ಸೊ ಇವಾಗ ಸಿಂಪ್ಲಿ ಇದನ್ನು ಕಾಪಿ ಮಾಡ್ಕೊಳ್ತೀನಿ ಲಿಂಕನ್ನು, ಓಕೆನಾ. ಸೊ ಕಾಪಿ ಮಾಡ್ಕೊಂಡು ಏನು ಮಾಡೋಣ, ಗೂಗಲ್ಗೆ ಬಂದು ಅದನ್ನು ಸರ್ಚ್ ಮಾಡೋಣ. ಸರ್ಚ್ ಬಾರಲ್ಲಿ ಅದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಲಿಂಕ್ ಜೊತೆಗೆ ಎಕ್ಸ್ಟ್ರಾ ಅವ್ರು ಬರೆದಿರೋ ವರ್ಡ್ಸ್ ಎಲ್ಲ ಇದೆ ಅಲ್ವಾ, ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ, ಓಕೆನಾ. ಅದನ್ನೆಲ್ಲ ಸರ್ಚ್ ಮಾಡೋಕ್ಕೆ ಹೋದರೆ ನಿಮಗೆ ಓಪನ್ ಆಗೋದಿಲ್ಲ, ಓಕೆನಾ. ಸೊ ಹಾಗಾಗಿ ಏನು ಮಾಡೋಣ, ಜಸ್ಟು ಈ ಲಿಂಕನ್ನು ಮಾತ್ರ ಸರ್ಚ್ ಮಾಡೋಣ, ಓಕೆನಾ. ಸೊ ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡಾದ್ಮೇಲೆ ಲಿಂಕ್ ಮಾತ್ರ ಇದೆ. ಇವಾಗ ಅದನ್ನು ಏನು ಮಾಡೋಣ, ಸರ್ಚ್ ಕೊಡೋಣ. ಸರ್ಚ್ ಕೊಟ್ಟಾದಮೇಲೆ ನಮಗೆ ಈ ರೀತಿ ಕೊಲಾಬ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಪ್ರತಿಯೊಂದು ಇರುತ್ತೆ. ಇಮೇಲ್ ಸೇಮ್ ಇಮೇಲ್ ಇದೇನಾ ಅಂತ ಹೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಫುಲ್ ನೇಮ್, ಕಾಂಟ್ಯಾಕ್ಟ್ ನಂಬರ್, ಜೆಂಡರ್, ಏಜ್, ಕಾಂಟ್ಯಾಕ್ಟ್ ಇಮೇಲು ನಂಬರ್, ಅಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಆಮೇಲೆ ಇನ್ಸ್ಟಾಗ್ರಾಮ್ ID, ಆಮೇಲೆ ಯೂಟ್ಯೂಬ್ ಚಾನಲ್ ಇದ್ದರೆ ಯೂಟ್ಯೂಬ್ ಚಾನಲ್ ಲಿಂಕು, ಮತ್ತು ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಮತ್ತು ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಬ್ಯೂಟಿ, ಸ್ಕಿನ್ ಕೇರ್, ಯಾವುದು, ಮೇಕಪ್ಪು. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಯಾವ ಭಾಷೆಯಲ್ಲಿ ವೀಡಿಯೋನ ಮಾಡ್ತಾಯಿದ್ದೀರಾ, ಸ್ಪೋಕನ್ ಲ್ಯಾಂಗ್ವೇಜ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟು, ಸಿಟಿ ಪ್ರತಿಯೊಂದೂ ನೀವಿಲ್ಲಿ ಫಿಲ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಸಬ್ಮಿಟ್ನ ಕೊಡಬೇಕು. ನಿಮಗೆ ಎಷ್ಟು ಬ್ರ್ಯಾಂಡ್ಗಳು ಸಿಗುತ್ತೋ ಅಷ್ಟು ಬ್ರ್ಯಾಂಡ್ಗಳಿಗೆ ನೀವು ನಿಮ್ಮ ಡೀಟೇಲ್ಸ್ನ ಸೆಂಡ್ ಮಾಡಿ, ಓಕೆನಾ. ಸೊ ಈ ರೀತಿ ಫಾರ್ಮ್ ಬಂತು ಅಂತಂದರೆ ನೀವು ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ನಿಮಗೆ ಎಲ್ಲ ಬ್ರ್ಯಾಂಡ್ಗಳು ಕೊಲಾಬ್ರೇಷನ್ ಕೊಡ್ತವೆ ಅಂತ ಏನಿಲ್ಲ. ಸೊ ನಿಮ್ಮ ಪ್ರೊಫೈಲ್ ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಪಕ್ಕಾ ಕೊಡ್ತಾರೆ. ಸೊ ಗೈಸ್, ನಿಮಗೋಸ್ಕರ ನಾನು ವಿಡಿಯೋ ಮಾಡಬೇಕು ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ತುಂಬ ಬ್ರ್ಯಾಂಡ್ಗಳಿಗೆ ನಾನು ಮೆಸೇಜ್ ಮಾಡಿದ್ದೆ, ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಯಾವ ರೀತಿ ಎಲ್ಲದಕ್ಕೂ ಡೋಂಟ್ ಆ್ಯಂಡ್ ಕೀ ತುಂಬ ಬ್ರ್ಯಾಂಡ್ಸ್ಗಳಿವೆ, ಸಖತ್ತು ಬ್ರ್ಯಾಂಡ್ಸ್ಗಳಿವೆ. ನೀವು ನಾನು ಯಾವ ರೀತಿ ತೋರಿಸ್ಕೊಟ್ಟೆ ಆ ರೀತಿ ನೀವು UGC ಕ್ರಿಯೇಟರ್ಸ್ಗಳನ್ನ ಸರ್ಚ್ ಮಾಡಿಬಿಟ್ಟು ಅವರ ವೀಡಿಯೋಗಳಲ್ಲಿ ಟ್ಯಾಗ್ ಮಾಡಿರೋ ಬ್ರ್ಯಾಂಡ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು, ಓಕೆನಾ. ಸೊ ಇಲ್ಲಿ ನೋಡಿ, ಎಲ್ಲ ಸಾಕಷ್ಟು ವೀಡಿಯೋಗಳಿಗೆ ನಾನು ಮಾಡಿದ್ದೀನಿ, ಸಾಕಷ್ಟು ಬ್ರ್ಯಾಂಡ್ಗಳಿಗೆ ಮಾಡಿದ್ದೀನಿ. ಸೊ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಓಕೆನಾ. ಸೊ ನಾನು ಬಟ್ ಇದರಲ್ಲಿ ಯಾವುದೇ ಒಂದು ಫಿಲ್ ಮಾಡಿಲ್ಲ ಡಾಕ್ಯುಮೆಂಟ್ಸ್ನ ಇರ್ಬೋದು, ಯಾಕಂತಂದರೆ ನನಗೆ UGCಯಲ್ಲಿ ಇಂಟ್ರೆಸ್ಟ್ ಇಲ್ಲ. ಸೊ ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಅಷ್ಟೇ, ಓಕೆನಾ. ಕೆಲವೊಂದು ಬ್ರ್ಯಾಂಡ್ಗಳು ವಾಟ್ಸಪ್ ನಂಬರ್ನ ಕೊಟ್ಬಿಟ್ಟು ಅಲ್ಲಿ ಫಾರ್ಮ್ನ ಕೊಡ್ತಾರೆ, ನೀವು ಅಲ್ಲಿ ಕೂಡ ಫಿಲ್ಲನ್ನು ಮಾಡ್ಬೋದು, ಓಕೆನಾ. ಸೊ ನನಗೆ ಒಂದು ಕಳಿಸಿದ್ರು ನೋಡಿ, ವಾಟ್ಸಪ್ಪನ್ನು ಓಪನ್ ಮಾಡಿ ತೋರಿಸ್ತೀನಿ. ಅಲ್ಲಿ ನಿಮ್ಮ ಫಾರ್ಮನ್ನೆಲ್ಲ ಕಳಿಸಿದ್ರು, ಓಕೆನಾ. ಸೊ ಅದನ್ನು ನಾವು ಜಸ್ಟ್ ಇಲ್ಲಿ ನೋಡಿ ಫುಲ್ಲು ಡೀಟೇಲ್ಸ್ನ ಕಳಿಸ್ತಾರೆ, ಯಾವ ರೀತಿ ಬ್ರ್ಯಾಂಡ್ಗಳನ್ನ, ಎಲ್ಲಿ ಪ್ರಾಡಕ್ಟನ್ನು ಎಲ್ಲಿ ಪರ್ಚೇಸ್ ಮಾಡ್ಬೋದು. ಕೆಲವೊಂದು ಏನು ಅಂತಂದರೆ ಗೈಸ್, ಪ್ರಾಡಕ್ಟನ್ನು ನಮಗೆ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ ಈ ಫ್ಲಿಪ್ಕಾರ್ಟು, ಅಮೆಝಾನಲ್ಲಿ, ಓಕೆನಾ. ಸೊ ನೀವು ಒಂದು ಸ್ವಲ್ಪ ಕೇರ್ಫುಲ್ ಆಗಿರಿ. ಆ ರೀತಿ ಮೆಸೇಜ್ ಯಾರು ಮಾಡ್ತಾರೆ, ನೀವೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಕೊಳ್ಳಿ, ಅದಾದಮೇಲೆ ಅಮೌಂಟ್ ರಿಟರ್ನ್ ಆಗ್ತೀವಿ ಅಂತ ಹೇಳಿ ಯಾವ ಬ್ರ್ಯಾಂಡ್ ಹೇಳುತ್ತೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂತಂದರೆ ನಾವು ಪ್ರಾಡಕ್ಟನ್ನು ರಿಸೀವ್ ಮಾಡ್ಕೊಂಡಾದಮೇಲೆ ನಮ್ಮ ಅಮೌಂಟ್ ನಮಗೆ ರಿಟರ್ನ್ ಕೊಡ್ದಲ್ಲೇ ಇರಬಹುದು, ಓಕೆನಾ. ಸೊ ಹಾಗಾಗಿ ಅದನ್ನು ನೀವು ರಿಜೆಕ್ಟ್ ಮಾಡಿ, ಓಕೆನಾ. ಸೊ ಗೈಸ್, ಇನ್ಸ್ಟಾಗ್ರಾಮಲ್ಲಿ ನೀವು ಈ ರೀತಿ ಸರ್ಚನ್ನು ಮಾಡ್ಬೋದು ಬ್ರ್ಯಾಂಡ್ಗಳನ್ನ. ಇದು ಬಿಟ್ಟರೆ ನೀವು ವೆಬ್ಸೈಟಲ್ಲಿ ಸಾಕಷ್ಟು ಬ್ರ್ಯಾಂಡ್ಗಳನ್ನ ಈಸಿಯಾಗಿ ಸರ್ಚ್ ಮಾಡಿ ಫೈಂಡ್ ಔಟ್ ಮಾಡಿಬಿಟ್ಟು ಅಲ್ಲೇ ನೀವು ಫಾರ್ಮ್ನ ಫಿಲ್ ಮಾಡಿ, ಕೊಲಾಬ್ರೇಷನ್ ಫಾರ್ಮ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದು, ಓಕೆನಾ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನನಗೆ ಗೊತ್ತಾಗಬೇಕು. ಸೊ ನಾನು ಫುಲ್ಲು ಲೀಸ್ಟ್ ಮಾಡಿಕೊಂಡು ಒಳ್ಳೊಳ್ಳೆ ಕೊಲಾಬ್ರೇಷನ್ ಕೊಡುವಂತಹ ಬ್ರ್ಯಾಂಡ್ಗಳನ್ನ ಲೀಸ್ಟ್ ಮಾಡಿಕೊಂಡು, ಅಂದರೆ ವೆಬ್ಸೈಟ್ಗಳನ್ನ ಲೀಸ್ಟ್ ಮಾಡಿಕೊಂಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಅದು ತಿಳಿಸ್ಕೊಡ್ಬೇಕು ಅಂತಂದರೆ ಈ ಒಂದು ವಿಡಿಯೋಗೆ ಏನಿಲ್ಲ ಅಂದ್ರೂ ಕೂಡ ಒಂದು 10 ಬ್ರ್ಯಾಂಡ್ ಅಂತ ಹೇಳಿ ಕಮೆಂಟ್ ಬಂದರೆ ಖಂಡಿತವಾಗ್ಲೂ ಒಳ್ಳೊಳ್ಳೆ ಬ್ರ್ಯಾಂಡ್ ವೆಬ್ಸೈಟ್ಗಳನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಲೀಸ್ಟ್ ಮಾಡಿಕೊಂಡು ತಿಳಿಸ್ಕೊಡ್ತೀನಿ, ಓಕೆನಾ. ನಿಮಗೆ ಫ್ರೀ ಪ್ರಾಡಕ್ಟ್ ಜೊತೆಗೆ ಪೇಮೆಂಟ್ ಕೊಡುವಂತಹ ಒಳ್ಳೊಳ್ಳೆ ಬ್ರ್ಯಾಂಡ್ಗಳನ್ನ ಲೀಸ್ಟ್ ಮಾಡಿ ಕೊಡ್ತೀನಿ. ಸೊ ಜಸ್ಟ್ ನೀವು ಬ್ರ್ಯಾಂಡಿಂದ ಪ್ರಾಡಕ್ಟನ್ನು ರಿಸೀವ್ ಮಾಡ್ಕೊಳ್ಳೋದು, ನಿಮಗೆ ಯಾವ ರೀತಿ ಫೇಸ್ ವಿತೌಟ್ ಫೇಸ್
ವಿಡಿಯೋ ಡೆಮೋನ ಕೊಡೋದು, ರಿವ್ಯೂಸ್ ವೀಡಿಯೋಸ್ನ ರೆಕಾರ್ಡ್ ಮಾಡ್ಕೊಳ್ಳೋದು, ಅವ್ರೇನಾದರೂ ನಿಮ್ಮ ಪೇಜಲ್ಲೇ ಹಾಕ್ಕೊಳ್ಳಿ ಅಂತಂದರೆ ನಿಮ್ಮ ಪೇಜಲ್ಲೇ ಹಾಕ್ಕೊಳ್ಳೋದು, ಇಲ್ಲ ಅಂತಂದರೆ ಅವರಿಗೆ ಸೆಂಡ್ ಮಾಡೋದು. ಈ ರೀತಿ UGCಯನ್ನು ಸ್ಟಾರ್ಟ್ ಮಾಡಿಕೊಂಡು ನೀವು ಅರ್ನಿಂಗ್ಸ್ನ ಮಾಡ್ಬೋದು ಗೈಸ್. ಸೊ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಬ್ರ್ಯಾಂಡ್ಗಳನ್ನ ಸರ್ಚ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮಗೆ ವೆಬ್ಸೈಟ್ ಡೈರೆಕ್ಟಾಗಿ ಬ್ರ್ಯಾಂಡ್ಗಳ ವೆಬ್ಸೈಟನ್ನೇ ತೋರಿಸ್ಕೊಡ್ಬೇಕು ಅಂತ ಅಂದರೆ ಬ್ರ್ಯಾಂಡ್ ಅಂತ ಹೇಳಿ ಕಮೆಂಟ್ ಮಾಡಿ, ಒಂದು 10 ಕಮೆಂಟ್ ಬಂದರೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಲೀಸ್ಟ್ ಮಾಡಿಕೊಂಡು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿ, ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.